ಇದು ಸರ್ಕಾರಕ್ಕೂ ಕೂಡ ಗೌರವ ತರೋದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೌರವ ತರೋದಿಲ್ಲ. ಮೊನ್ನೆ ಮುನಿಯಪ್ಪ ಅವರು ಹೇಳಿದ್ದಾರೆ, ಸೀನಿಯಾರಿಟಿಗೆ ಸಿನ್ಸಿಯಾರಿಟಿಗೆ ಏನು ಬೆಲೆ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗೆ ನಡೆದುಕೊಂಡು ಹೋಗ್ತಾ ಇದ್ರೆ 28ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಈ ರೀತಿ ಈಗಾಗಲೇ ಜನ ಬೇಸತ್ತಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಕಳೆದ 1.5-2 ವರ್ಷದಿಂದ ಮುಖ್ಯಮಂತ್ರಿ ಕುರ್ಚಿಗೆ ನಡೆದಂತ ಹಗ್ಗ ಜಗ್ಗಾಟದಿಂದ ಜನ ಬೇಸತ್ತಿದ್ದಾರೆ. ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅವರ ಕಚ್ಚಾಟದಿಂದ ಹೊರಗೆ ಬರುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಏನು ಕಚ್ಚಾಟವನ್ನ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ವಿ, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಒಂದು ಸುಸ್ತಾಗಿ ಹೋಗುವಂಥದ್ದು ಕಾಣ್ತಾ ಇದೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, 4 ಪವರ್ ಸೆಂಟರ್ಗಳು, ಡಿಕೆ ಪವರ್ ಸೆಂಟರ್ ಒಂದ್ ಕಡೆ ಆದರೆ ಬಿಕೆ ಪವರ್ ಸೆಂಟರ್ ಮತ್ತೊಂದು ಕಡೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೊಂದು ಪವರ್ ಸೆಂಟರ್, ಮತ್ತೊಂದು ಕಡೆ ಸಹಜವಾಗಿಯೇ ಸಿದ್ದರಾಮಯ್ಯ ಪವರ್ ಸೆಂಟರ್ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಈ ಪವರ್ ಸೆಂಟರ್ಗಳೇನಿದ್ದಾವೆ ಮುಖ್ಯಮಂತ್ರಿಗಳಿಗೆ ನಿದ್ರೆಗೆಡಿಸುವಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಅವಧಿ ಪೂರ್ವ ಚುನಾವಣೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೊನ್ನೆ ಅವರನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಬರುವಂತ 4-5 ತಿಂಗಳುಗಳಲ್ಲೇ GBA, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಚುನಾವಣೆಗಳನ್ನು ಕೂಡ ಬರುವಂತ 4-5 ತಿಂಗಳಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಕೈ ಜೋಡಿಸೋರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಕಡೆಯಿಂದ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಿಮ್ಮ ಸರ್ಕಾರದಿಂದ ರಾಜ್ಯದ ಜನರಿಗಾಗ್ಲಿ, ಬಡವರಿಗಾಗ್ಲಿ, ರೈತರಿಗಾಗ್ಲಿ ಏನೇ ಒಳಿತನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ದು ಒಂದೇ ಉದ್ದೇಶ, ಒಂದೇ ಧ್ಯೇಯ, ಕರ್ನಾಟಕ ರಾಜ್ಯವನ್ನ ನಿಮ್ಮ ಗಾಂಧಿ ಕುಟುಂಬಕ್ಕೆ ಮಾರುವಂತ ಕೆಲಸ ಕಳೆದ 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀರಿ. ಅದನ್ನ ಮುಂದುವರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆಯೇ ಹೊರತು ಕರ್ನಾಟಕ ರಾಜ್ಯವನ್ನ ಗಾಂಧಿ ಕುಟುಂಬಕ್ಕೆ ಒಂದು ಅಡ ಇಡುವಂತ ಕೆಲಸವನ್ನು ನೀವು ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರು, ಬಡವರು, ರೈತರು ಯಾರೂ ಕೂಡ ಒಳಿತನ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಂದಿನ 4-5 ತಿಂಗಳುಗಳಲ್ಲಿ ಏನು ಚುನಾವಣೆಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಸ್ಥಳೀಯ ಸಂಸ್ಥೆಗಳು ಮತ್ತೊಂದು, ಅದರ ಜೊತೆಲಿ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ, ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಜನರ ಒಂದು ಆದೇಶ, ಜನತಾ ಆದೇಶವನ್ನು ಪಡೆದುಕೊಂಡು ಬರುವಂತ ಕೆಲಸವನ್ನು ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗುವಂತ ಒಂದು ನಿರ್ಧಾರವನ್ನು ತಾವು ಮಾಡಬೇಕು ಅನ್ನುವ ವಿನಂತಿಯನ್ನು ರಾಜ್ಯದ ಜನರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಮಾನ ಮರ್ಯಾದೆ ಏನಾದರೂ ಇದೆಯಾ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ಇನ್ನು 48 ಗಂಟೆಗಳು ಕೂಡ ಕಳೆದಿಲ್ಲ. ಈಗಾಗಲೇ ಕ್ಯಾಬಿನೆಟ್ನ ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪನವರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕಿವಿ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಮುನಿಯಪ್ಪನವರು ಅಂತ ಹೇಳಿದ್ರೆ,
ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಯಿಯ ಸ್ಥಾನದಲ್ಲಿದ್ದಾರೆ. ಎಲ್ಲರನ್ನು ಕೂಡ, ಎಲ್ಲ ಮಕ್ಕಳನ್ನು ಕೂಡ ಒಂದೇ ರೀತಿ ನೋಡ್ಕೊಳ್ಬೇಕು ಅನ್ನುವ ಕಿವಿ ಮಾತನ್ನು ಕೂಡ ಮುನಿಯಪ್ಪರು ಹೇಳಿದ್ದಾರೆ. ನಾನು ಒಪ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುಭವ ಇದೆ, ರಾಜಕೀಯ ಚಾಣಾಕ್ಷತನೂ ಕೂಡ ಮುಖ್ಯಮಂತ್ರಿಗಳಲ್ಲಿದೆ, ಕಸದಿಂದ ರಸವನ್ನ ತೆಗೆಯುವಂತ ಶಕ್ತಿ ಸಾಮರ್ಥ್ಯವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಹಿರಿಯ ಸಚಿವರನ್ನ ಕಡೆಗಣಿಸಿದ್ದಾರೆ ಅನ್ನುವ ಚರ್ಚೆ